ಇನ್ನು ಸಿಜೆ ರಾಯ್ ಮಾಡ್ಕೊಂಡಿರೋದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅನ್ನುವಂತಹ ಕುಟುಂಬಸ್ಥರ ಒಂದು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಸಿಜೆ ರಾಯ್ ಮಾಡ್ಕೊಂಡಿರೋದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ ಅಂತ ಏನು ಕುಟುಂಬಸ್ಥರು ಆರೋಪ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಎಸ್ಐಟಿ ರಚನೆ ಮಾಡಿದ್ದೇವೆ, ಸುಮ್ಮನೆ ಊಹಾಪೋಹ ಮಾತನಾಡೋದು ಬೇಡ, ತನಿಖೆಯ ಬಳಿಕ ಎಸ್ಐಟಿ ವರದಿಯಲ್ಲಿ ಏನು ಬರುತ್ತೆ ಕಾದ್ ನೋಡೋಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಹರಿದಾಡ್ತು. ಈಗ ಕುಟುಂಬಸ್ಥರು ಅದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ ಅನ್ನುವಂಥ ಒಂದು ಆರೋಪ ಮಾಡಿದ್ರು. ಈ ಒಂದು ವಿಚಾರಕ್ಕೂ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈ ಪ್ರಕರಣದ ತನಿಖೆಗೆ ಈಗಾಗಲೇ ಎಸ್ಐಟಿ ರಚನೆ ಮಾಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಕೇಳ್ಕೊಂಬನ್ನಿ. ಇಮಿಡಿಯೇಟ್ ಆಗಿ ನಾವು ದುಬೈಯಿಂದ ಕರೆದ್ರು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಹರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋಂಥ ಅಲಿಗೇಷನ್ ಅವ್ರು ಮಾಡಿದ್ದಾರೆ. ಈಗ ಎಸ್ಐಟಿ ಆರ್ಡರ್ ಮಾಡಿದ್ದೇವೆ. ತತ್ಕ್ಷಣ ನಾವು ನನಗೆ ಏನನ್ನಿಸ್ತು ಅಂದ್ರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ ಎಸ್ಐಟಿ ಮಾಡಿದ್ದೀವಿ. ಆ ಎಸ್ಐಟಿನಲ್ಲಿ ಏನು ಬರುತ್ತೆ ನೋಡೋಣ, ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡಿ. ದುಬೈಯಿಂದ ಕರೆದ್ರು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಹರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋಂಥ ಅಲಿಗೇಷನ್ ಅವ್ರು ಮಾಡಿದ್ದಾರೆ. ಈಗ ಎಸ್ಐಟಿ ಆರ್ಡರ್ ಮಾಡಿದ್ದೇವೆ. ತತ್ಕ್ಷಣ ನಾವು ನನಗೆ ಏನನ್ನಿಸ್ತು ಅಂದ್ರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ ಎಸ್ಐಟಿ ಮಾಡಿದ್ದೀವಿ. ಆ ಎಸ್ಐಟಿನಲ್ಲಿ ಏನು ಬರುತ್ತೆ ನೋಡೋಣ, ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡಿ. ದುಬೈ